ಇರಾನ್ ಅಮೆರಿಕ US ಇಸ್ರೇಲ್ ಯುದ್ಧದ ಇಂದಿನ ಏಪ್ರಿಲ್ 5, 2020 ನವೀನತೆಗಳು. ಯುದ್ಧ ಈಗ 2ನೇ ತಿಂಗಳಲ್ಲಿ ನಡೆಯುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಿರಂತರ ವಾಯುದಾಳಿಗಳನ್ನು ನಡೆಸುತ್ತಿದ್ದಾರೆ. ಇರಾನ್ ಪ್ರತಿಕ್ರಿಯೆಯಾಗಿ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ಮಾಡುತ್ತಿದ್ದಾರೆ. ಪ್ರಮುಖ ಘಟನೆಗಳು. ಅಮೆರಿಕ F-15E ಜೆಟ್ ಡೌನ್. ಏಪ್ರಿಲ್ 3ರಂದು ಇರಾನ್ ಮೇಲೆ ಅಮೆರಿಕ F-15E ಸ್ಟ್ರೈಕ್ ಈಗಲ್ ಜೆಟ್ ಅನ್ನು ಇರಾನ್ ಡೌನ್ ಮಾಡಿದೆ. ಇದು ಯುದ್ಧದಲ್ಲಿ ಅಮೆರಿಕದ ಮೊದಲ ದೃಢೀಕರಿಸಲಾದ ಯುದ್ಧ ವಿಮಾನದ ನಷ್ಟ. 2 ಸಿಬ್ಬಂದಿಗಳು ಎಜೆಕ್ಟ್ ಆಗಿದ್ದರು. ಒಬ್ಬರನ್ನು ಅಮೆರಿಕ ರಕ್ಷಿಸಿದೆ, ಎರಡನೆಯವರನ್ನು ಹುಡುಕುತ್ತಿದ್ದಾರೆ. ಕೆಲವು ವರದಿಗಳಲ್ಲಿ ರಕ್ಷಣೆಯಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ ಮತ್ತು A-10 ವಿಮಾನಕ್ಕೂ ಹಾನಿಯಾಗಿದೆ. ಟ್ರಂಪ್ ಹೇಳಿಕೆಗಳು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದ ಮುಖ್ಯ ಗುರಿಗಳು ಪೂರ್ಣಗೊಳ್ಳುತ್ತಿವೆ ಎಂದು ಹೇಳಿದ್ದಾರೆ. ಮುಂದಿನ 2-3 ವಾರಗಳಲ್ಲಿ ಇರಾನ್ ಮೇಲೆ ತೀವ್ರ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಹಾರ್ಮುಜ್ ಕಾಲುವೆಯನ್ನು ತೆರೆಯದಿದ್ದರೆ ನರಕ ಸುರಿಯುತ್ತದೆ ಎಂದು 48 ಗಂಟೆ ಅಲ್ಟಿಮೇಟಮ್ ನೀಡಿದ್ದಾರೆ. ತೆಹರಾನ್ನಲ್ಲಿ ಇರಾನ್ ಸೈನ್ಯ ನಾಯಕರನ್ನು ಕೊಲ್ಲಲಾಗಿದೆ ಎಂದು ಹೇಳಿದ್ದಾರೆ. ಇರಾನ್ ಪ್ರತಿಕ್ರಿಯೆ. ಇರಾನ್ ಅಮೆರಿಕ ಇಸ್ರೇಲ್ ದಾಳಿಗಳನ್ನು ಖಂಡಿಸಿದೆ. ಹಾರ್ಮುಜ್ ಕಾಲುವೆಯನ್ನು ಶಿಪ್ಪಿಂಗ್ ಅನ್ನು ತಡೆಯುವುದು ಮುಂದುವರಿಸುತ್ತದೆ ಎಂದು ಹೇಳಿದೆ. ಸೀಸ್ ಫೈರ್ ಮಾತುಕತೆಗಳಿಗೆ ಒಪ್ಪುವುದಿಲ್ಲ ಎಂದು ತಿರಸ್ಕರಿಸಿದೆ. ಇರಾನ್ ಇಸ್ರೇಲ್ ಮತ್ತು ಗಲ್ಫ್ ದೇಶಗಳ ಮೇಲೆ ಮಿಸೈಲ್ ದಾಳಿ ಮಾಡುತ್ತಿದೆ. ಇತರ ಅಂಶಗಳು. ಯುದ್ಧದಲ್ಲಿ ಇರಾನ್ನಲ್ಲಿ ಸಾವಿರಾರು ಮಂದಿ ಸತ್ತಿದ್ದಾರೆ, ಸಿವಿಲಿಯನ್ ಮತ್ತು ಮಿಲಿಟರಿ. ಇಸ್ರೇಲ್, ಲೆಬನಾನ್, ಇತರ ಗಲ್ಫ್ ದೇಶಗಳಲ್ಲೂ ಸಾವು ನೋವುಗಳಾಗಿವೆ. ಅಮೆರಿಕ ಇಸ್ರೇಲ್ ದಾಳಿಗಳು ಇರಾನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳು, ಯೂನಿವರ್ಸಿಟಿ, ಸ್ಟೀಲ್ ಪ್ಲಾಂಟ್ಗಳ ಮೇಲೆ ನಡೆಯುತ್ತಿದೆ. ಡಿಪ್ಲೊಮಸಿ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗಳು ನಡೆಯುತ್ತಿವೆ, ಆದರೆ ಫಲಿತಾಂಶವಿಲ್ಲ. ಟರ್ಕಿ, ಈಜಿಪ್ಟ್ ಹೊಸ ಪ್ರಯತ್ನಗಳು ಮಾಡುತ್ತಿವೆ. ಪರಿಸ್ಥಿತಿ ತುಂಬ ತೀವ್ರವಾಗಿದೆ. ಹಾರ್ಮುಜ್ ಕಾಲುವೆಯ ಮುಚ್ಚುವಿಕೆಯಿಂದ ಜಾಗತಿಕ ತೈಲ ಬೆಲೆಗಳು ಪ್ರಭಾವಿತವಾಗುತ್ತಿವೆ.